ಕ್ರೀಮ್ ನೋಡಿ ಒಂದು 20 ಡೇಸ್ ಮೇಲೆ ಆಗಿದೆ ಕಲೆಕ್ಟ್ ಮಾಡೋಕೆ ಶುರು ಮಾಡಿ. ನನಗೆ ಹಾಲನ್ನು ತುಂಬಾ ಚೆನ್ನಾಗಿ ಕೊಡ್ತಾನೆ. ಹಾಲು ಎಷ್ಟು ಕ್ರೀಮ್ ಬರುತ್ತೆ ಅಂದ್ರೆ ನಾನು ತಗೊಂಡದೇ 3/4 ಲೀಟರ್ಗೆ ಇಷ್ಟು ಕ್ರೀಮ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಕೊಡ್ತಾನೆ ಹಾಲು. ನಾನು ಆ ಕ್ರೀಮ್ ಎಲ್ಲ ಸ್ಟೋರ್ ಮಾಡಿದ್ದೀನಿ. ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀನಿ, ಫ್ರೀಸರ್ ಬಾಕ್ಸ್ ಅಲ್ಲಿ ಇಡ್ತೀನಿ. ನಾರ್ಮಲ್ ಆಗಿಡೋಕ್ಕಿಂತ ಫ್ರೀಸರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಹಾಳಾಗಲ್ಲ. ಇದು ನಾನು ಇವಾಗ ರುಬ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎತ್ತಿಟ್ಟೆ, ಹೊರಗಡೆ ಎತ್ತಿಟ್ಟಿದ್ದೀನಿ. ಇವಾಗ ನೋಡಿ ಇದನ್ನ ರುಬ್ಬಿದ್ರೆ ಬೆಣ್ಣೆ ಬರುತ್ತೆ ನೋಡಿ. ಇದನ್ನ ಸ್ವಲ್ಪ ಹಾಕೊಬೇಕು. ಇಷ್ಟು ಹಾಕೊಂಡಿದ್ದೀನಲ್ವಾ, ಇದಕ್ಕೆ ನೀರು ಹಾಕೊಬೇಕು. ಇಲ್ಲಿ ಊಟಿ ಕ್ಲೈಮೇಟ್ ಇರೋದ್ರಿಂದ ನೀರು ಬಂದ್ಬಿಟ್ಟು ಸ್ವಲ್ಪ ಕೋಲ್ಡ್ ಆಗೇ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೋಲ್ಡ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನೀರು ಎಷ್ಟು ಬೇಕೋ ರುಬ್ಬಕ್ಕೆ ಆ ನೀರು ಹಾಕಿ ರುಬ್ಬಿದ್ರೆ ಬೇಗ ಕ್ರೀಮು ಬಟರ್ ಕನ್ವರ್ಟ್ ಆಗುತ್ತೆ. ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಕ್ರೀಮ್ ಹಾಕೊಬೇಕು, ಸ್ವಲ್ಪ ಜಾಸ್ತಿ ಐಸ್ ವಾಟರ್ ಹಾಕೊಬೇಕು ನೋಡಿ. ಇವಾಗ 3ನೇ ರೌಂಡ್ ಆಗ್ತಾ ಇದ್ದೀನಿ. ಇಷ್ಟು ಸಿಕ್ತು ಬೆಣ್ಣೆ. ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಇದನ್ನೆಲ್ಲ ಚೆನ್ನಾಗಿ ಉಂಡೆ ಕಟ್ಟೋಣ. ನೋಡಿ ಎಷ್ಟು ಸಿಕ್ಕಿದೆ. ಈ ಹಾಲ್ ತರ ಇದೆಯಲ್ಲ ಈ ನೀರು, ಇದನ್ನ ಕರ್ಬೇವಿನ ಸೊಪ್ಪು ಗಿಡಕ್ಕೆ ಹಾಕ್ತೀನಿ. ಇದನ್ನ ನೀವು ಎಷ್ಟು ಕಿಂಚಿ ತೊಳಿತೀರೋ ಈ ಹಾಲ್ ತರ ಇರೋ ಕಲರ್, ವೈಟ್ ಕಲರ್ ಎಲ್ಲ ಹೋಗ್ಬಿಡ್ಬೇಕು. ಹೋಗಿ ಪ್ಲೈನ್ ಪ್ಯೂರ್ ವಾಟರ್ ಯಾವ ಕಲರ್ ಬರುತ್ತೋ ಅಲ್ಲಿವರೆಗೂ ನೀವು ತೊಳಿಬೇಕು. ಇದನ್ನ ಇದು 2ನೇ ಸತಿ ತೊಳಿತಾ ಇದೀನಿ. ನೀರ್ ಕಲರ್ ನೋಡಿ ಸ್ವಲ್ಪ ವೈಟ್ ಆಗಿದೆ. ಇದು 3ನೇ ಸತಿ, ಪರವಾಗಿಲ್ಲ. ಇವಾಗ ಆಲ್ಮೋಸ್ಟ್ ವಾಟರ್ ಕಲರೇ ಇದೆ. 4ನೇ ಸತಿ ತೊಳಿತಾ ಇದೀನಿ ನೋಡಿ. ನೀರ್ ಕಲರು ನಾರ್ಮಲ್ ಆಗಿ ಇದೆ, ಸಾಕು. ಇಷ್ಟಾದ್ರೆ ಸಾಕು. ಇದರಲ್ಲಿರೋ ಹಾಲೆಲ್ಲ ಹೋಗ್ಬಿಟ್ಟಿದೆ, ಕ್ರೀಮಲ್ಲಿರೋದೆಲ್ಲ. ಬರೀ ಪ್ಯೂರ್ ಬೆಣ್ಣೆ ಇದೆ ನಮ್ಮ ಕೈಯಲ್ಲಿ. ಇವಾಗ ಇದನ್ನ ತುಪ್ಪ ಕಾಯಿಸ್ತೀನಿ. ಇದರಲ್ಲಿ 1 ಡ್ರಾಪ್ ನೀರು ಬರ್ದು. ಇವಾಗ ತುಪ್ಪ ಕಾಯಿಸೋಣ. ಏನ್ಮಾ ತುಪ್ಪ ಕಾಯಿಸ ಮುದ್ದು ತುಪ್ಪ ಕಾಯ್ದ್ಮೇಲೆ ತಿನ್ನುವಂತೆ. No, I don't like tuppa a lot, ma. I like the butter part. ಬೇಕಾ ಇನ್ನೊಂದು ಸ್ವಲ್ಪ ತಗೋ. Just a bit more. ಸ್ವಲ್ಪ ಟ್ಯೂಲಿಪ್ ಕೂಡ ಅವಾಗಲೇ ಬಂದಿದ್ಲು ನಾನು ಬೆಣ್ಣೆ ತೆಗಿವಾಗ. ಸ್ಪೂನ್ ಮುಡ್ಸ್ಬೇಡ, ಕೈಯಲ್ಲಿ ಕೊಟ್ಬಿಟ್ಟು ಕೈ ತೊಳ್ಕೊ. ಹೋಗು ಪ್ಲೀಸ್. ಸ್ವಲ್ಪ ತಗೋ, ಸ್ವಲ್ಪ ತಗೋ. ಸ್ವಲ್ಪ ಬಿಟ್ಟ ಮುದ್ದು. 1 ಸ್ಪೂನ್ ತಗೊಂತಿದ್ಯಾ ಮುದ್ದು? ಹೋಗೆ ವಿಳೆದೆಲೆ ಇವಾಗಲೇ ಹಾಕ್ಬಿಡ್ತೀನಿ. ಯಾಕೆಂದ್ರೆ ಫುಲ್ ಕಾದಾದ್ಮೇಲೆ ಹಾಕಿದ್ರೆ ಸಿಡ್ದು ಬಿಡುತ್ತೆ. ಅದಕ್ಕೆ ಇವಾಗಲೇ ಹಾಕ್ಬಿಡ್ತೀನಿ. ಎರಡು ವಿಳೆದೆಲೆ ಯಾವಾಗ ತಿರ್ಸ್ಕೊಂತ ಇರ್ಬೇಕು ನೋಡಿ. ಆಗ್ತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ತುಪ್ಪ ರೆಡಿ ಆಗ್ಬಿಡುತ್ತೆ. ತುಪ್ಪ ಆಯ್ತು, ಫುಲ್ ನೊರೆ ಬರ್ಕೊಂಡಿದೆ. ಇಷ್ಟು ನೊರೆ ಬಂದ್ರೆ ತುಪ್ಪ ರೆಡಿ ಆಗಿದೆ ಅಂತ. ಕೂಲ್ ಆಗ್ಲಿ, ಇದನ್ನ ಫಿಲ್ಟರ್ ಮಾಡ್ತೀನಿ ನೋಡಿ. ಸ್ವಲ್ಪ ಕೂಲ್ ಆಯ್ತು, ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊತಾ ಇದೀನಿ. ಬಿಸಿ ಇದ್ದಾಗೆ ಮಾಡ್ಕೊಂಡ್ಬಿಡ್ಬೇಕು. ತುಪ್ಪ ರೆಡಿ ಆಗಿದೆ.